Hi friends, welcome to my channel. ಕರ್ನಾಟಕದ ಸಂಸ್ಕೃತಿ, ಇತಿಹಾಸ ಮತ್ತು ರಾಜವೈಭವವನ್ನು ಒಂದೇ ಸ್ಥಳದಲ್ಲಿ ಕಾಣಬಹುದಾದ ಅದ್ಭುತ ತಾಣಕ್ಕೆ ಸ್ವಾಗತ. ಇದು ಭವ್ಯವಾದ ಮೈಸೂರು ಅರಮನೆ. ಮೈಸೂರು ಅರಮನೆ ಅಂಬಾ ವಿಲಾಸ ಅರಮನೆ ಎಂದು ಕರೆಯಲ್ಪಡುತ್ತದೆ. ಇದು ಒಂದು ಐತಿಹಾಸಿಕ ಅರಮನೆ ಮತ್ತು ರಾಜಮನೆತನದ ನಿವಾಸವಾಗಿದೆ. ಇದು ಭಾರತದ ಕರ್ನಾಟಕದ ಮೈಸೂರಿನಲ್ಲಿದೆ. ಇದು ಒಡೆಯರ್ ರಾಜವಂಶದ ಅಧಿಕೃತ ನಿವಾಸ ಮತ್ತು ಮೈಸೂರು ಸಾಮ್ರಾಜ್ಯದ ಸ್ಥಾನವಾಗಿತ್ತು. ಅರಮನೆಯು ಮೈಸೂರಿನ ಮಧ್ಯಭಾಗದಲ್ಲಿದೆ ಮತ್ತು ಪೂರ್ವಕ್ಕೆ ಚಾಮುಂಡಿ ಬೆಟ್ಟಗಳತ್ತ ಮುಖ ಮಾಡಿದೆ. ಮೈಸೂರನ್ನು ಸಾಮಾನ್ಯವಾಗಿ ಅರಮನೆಗಳ ನಗರ ಎಂದು ವಿವರಿಸಲಾಗುತ್ತದೆ ಮತ್ತು ಇದು ಸೇರಿದಂತೆ 7 ಅರಮನೆಗಳಿವೆ. ಆದಾಗ್ಯೂ ಮೈಸೂರು ಅರಮನೆಯು ನಿರ್ದಿಷ್ಟವಾಗಿ ಹೊಸ ಕೋಟೆಯೊಳಗಿನದನ್ನು ಸೂಚಿಸುತ್ತದೆ. ಅರಮನೆ ಈಗ ಇರುವ ಭೂಮಿಯನ್ನು ಮೂಲತಃ ಮೈಸೂರು ಅಕ್ಷರಶಃ ಕೋಟೆ ಎಂದು ಕರೆಯಲಾಗುತ್ತಿತ್ತು. ಹಳೆಯ ಕೋಟೆಯೊಳಗಿನ ಮೊದಲ ಅರಮನೆಯನ್ನು 14ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದನ್ನು ಹಲವಾರು ಬಾರಿ ಸುಟ್ಟುಹಾಕಲಾಯಿತು ಮತ್ತು ಪುನರ್ನಿರ್ಮಿಸಲಾಯಿತು. ಹಳೆಯ ಕೋಟೆಯನ್ನು ಮರದಿಂದ ನಿರ್ಮಿಸಲಾಗಿತ್ತು ಮತ್ತು ಆದ್ದರಿಂದ ಸುಲಭವಾಗಿ ಬೆಂಕಿ ಹೊತ್ತಿಕೊಂಡಿತು. ಆದರೆ ಪ್ರಸ್ತುತ ಕೋಟೆಯನ್ನು ಕಲ್ಲು, ಇಟ್ಟಿಗೆಗಳು ಮತ್ತು ಮರದಿಂದ ನಿರ್ಮಿಸಲಾಯಿತು. ಪ್ರಸ್ತುತ ರಚನೆಯನ್ನು 1897 ಮತ್ತು 1912ರ ನಡುವೆ ನಿರ್ಮಿಸಲಾಯಿತು. ಹಳೆಯ ಅರಮನೆ ಸುಟ್ಟು ಹೋದ ನಂತರ ಪ್ರಸ್ತುತ ರಚನೆಯನ್ನು ಹೊಸ ಕೋಟೆ ಎಂದು ಕರೆಯಲಾಗುತ್ತದೆ. ಮೈಸೂರು ಅರಮನೆಯು ತಾಜ್ ಮಹಲ್ ನಂತರ ಭಾರತದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. 2025ರ ಹೊತ್ತಿಗೆ 6 ಮಿಲಿಯನ್ಗಿಂತಲೂ ಹೆಚ್ಚು ವಾರ್ಷಿಕ ಸಂದರ್ಶಕರು ಭೇಟಿ ನೀಡುತ್ತಾರೆ. ಇಂಗ್ಲಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ವಿನ್ಯಾಸಗೊಳಿಸಿದ ಈ ಶೈಲಿಯು ಇಂಡೋ-ಸಾರಾಸೆನಿಕ್ ವಾಸ್ತುಶಿಲ್ಪದ ಶೈಲಿಯಾಗಿದ್ದು, ಇಸ್ಲಾಮಿಕ್, ರಜಪೂತ ಮತ್ತು ಗೋಥಿಕ್ ವಾಸ್ತುಶಿಲ್ಪ ಶೈಲಿಗಳ ಅಂಶಗಳಿಂದ ಕೂಡಿದೆ. ಇದು 3 ಅಂತಸ್ತಿನ ಬೂದು ಗ್ರಾನೈಟ್ ರಚನೆಯಾಗಿದ್ದು, ಸುಮಾರು 75 ಮೀ. 245 ಅಡಿ ಉದ್ದ ಮತ್ತು ಸುಮಾರು 48 ಮೀ. 156 ಅಡಿ ಅಗಲವಿದೆ. ಪ್ರತಿ ಕಾರ್ಡಿನಲ್ ಬಿಂದುಗಳಲ್ಲಿ 5 ಅಂತಸ್ತಿನ ಎತ್ತರದ ಚೌಕಾಕಾರದ ಗೋಪುರಗಳಿವೆ. ಮೇಲ್ಭಾಗದಲ್ಲಿ ಗುಲಾಬಿ ಗುಮ್ಮಟಗಳಿವೆ. ಅತಿ ಎತ್ತರದ ಗೋಪುರ 44 ಮೀ. 145 ಅಡಿ ಎತ್ತರ ಅರಮನೆಯ ಮಧ್ಯಭಾಗದಲ್ಲಿದೆ ಮತ್ತು ಚಿನ್ನದ ಲೇಪಿತ ಗುಮ್ಮಟದಿಂದ ಅಲಂಕರಿಸಲ್ಪಟ್ಟಿದೆ. ಮುಂಭಾಗವು ಕಮಾನುಗಳು, ಮೇಲಾವರಣಗಳು ಮತ್ತು ಕೊಲ್ಲಿಯ ಕಿಟಕಿಗಳನ್ನು ಹೊಂದಿದೆ. 7 ಕಮಾನುಗಳು ಮತ್ತು ಮುಂಭಾಗದ ಕೇಂದ್ರೀಕೃತ ಕಮಾನಿಗೆ ಸಂಪರ್ಕಿಸುವ 2 ಸಣ್ಣ ಕಮಾನುಗಳಿವೆ. ಮಧ್ಯ ಕಮಾನಿನ ಮೇಲೆ ಗಜಲಕ್ಷ್ಮಿಯ ಶಿಲ್ಪವಿದೆ. ಅರಮನೆಯು ಉದ್ಯಾನಗಳಿಂದ ಆವೃತವಾಗಿದೆ. ಇದು 4 ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಪೂರ್ವಕ್ಕೆ ಜಯಮಾರ್ತಾಂಡ ಮುಖ್ಯ ದ್ವಾರ, ಉತ್ತರಕ್ಕೆ ಜಯರಾಮ, ಉತ್ತರಕ್ಕೆ ಬಲರಾಮ ಮತ್ತು ದಕ್ಷಿಣಕ್ಕೆ ವರಾಹ, ಪಶ್ಚಿಮಕ್ಕೆ ಬ್ರಹ್ಮಗಿರಿ ಮತ್ತು ಕರಿಕಲ್ಲು ತೊಟ್ಟಿ. ಅರಮನೆಯ ಆವರಣಕ್ಕೆ ಪ್ರವೇಶಿಸಲು ಪ್ರವೇಶ ಶುಲ್ಕ ವಯಸ್ಕರಿಗೆ ₹120, 7 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಿಗೆ ₹50, 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ವಿದೇಶಿಯರಿಗೆ ₹1,000. ಅರಮನೆಯ ಒಳಭಾಗಕ್ಕೆ ಕಾಲಿಟ್ಟಾಗ ಕಾಣುವ ಬಂಗಾರದ ಅಲಂಕಾರಗಳು, ಭವ್ಯ ಸಭಾಂಗಣಗಳು, ಸುಂದರ ಚಿತ್ರಕಲೆಗಳು ಮತ್ತು ರಾಜಸಿಂಹಾಸನ, ಇವುಗಳು ನಮ್ಮನ್ನು ಶತಮಾನಗಳ ಹಿಂದಿನ ರಾಜಯುಗಕ್ಕೆ ಕರೆದೊಯ್ಯುವಂತೆ ಅನುಭವವಾಗುತ್ತದೆ. ಮೈಸೂರು ದಸರಾ ಸಮಯದಲ್ಲಿ ಸಾವಿರಾರು ದೀಪಗಳಿಂದ ಹೊಳೆಯುವ ಅರಮನೆಯ ದೃಶ್ಯ ಇನ್ನಷ್ಟು ಮನಮೋಹಕವಾಗುತ್ತದೆ. ಬೆಳಕಿನ ಕಂಗೊಳಿನಲ್ಲಿ ಅರಮನೆ ಜೀವಂತವಾಗಿರುವಂತೆ ಕಾಣುತ್ತದೆ. ಇದು ಮೈಸೂರಿನ ಹೆಮ್ಮೆ, ಕರ್ನಾಟಕದ ಗೌರವ. ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಇತಿಹಾಸದೊಂದಿಗೆ ಸಂಭಾಷಣೆ ನಡೆಸಿದಂತೆ ಭಾಸವಾಗುತ್ತದೆ. ಸಂಸ್ಕೃತಿ, ವಾಸ್ತುಶಿಲ್ಪ ಮತ್ತು ಪರಂಪರೆಯ ಅದ್ಭುತ ಸಂಯೋಜನೆ. ಇದೇ ಮೈಸೂರು ಅರಮನೆಯ ವೈಶಿಷ್ಟ್ಯ. ಮುಖ್ಯ ದ್ವಾರದಲ್ಲಿ ಅರಮನೆಗೆ ಹೋಗುವ ನಡಿಗೆ ಮಾರ್ಗಗಳ 2 ಬದಿಗಳಲ್ಲಿ ಬ್ರಿಟಿಷ್ ಶಿಲ್ಪಿ ರಾಬರ್ಟ್ ವಿಲಿಯಂ ಕೋಲ್ಟನ್ ಕೆತ್ತಿದ ಕಂಚಿನ ಹುಲಿಗಳಿವೆ. ಗೊಂಬೆಗಳ ಮಂಟಪ ಎಂದು ಕರೆಯಲ್ಪಡುವ ಗೊಂಬೆ ತೊಟ್ಟಿ ದಸರಾ ಉತ್ಸವಗಳಲ್ಲಿ ಗೊಂಬೆಗಳನ್ನು ಪ್ರದರ್ಶಿಸಲು ಮತ್ತು ಪೂಜಿಸಲು ಒಂದು ಸ್ಥಳವಾಗಿತ್ತು. ಆನೆ ಬಾಗಿಲು ಎಂದು ಕರೆಯಲ್ಪಡುವ ಆನೆ ಬಾಗಿಲು ಅರಮನೆಯ ಒಳಭಾಗಕ್ಕೆ ಮುಖ್ಯ ದ್ವಾರವಾಗಿದ್ದು, ಶಕ್ತಿ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಮೈಸೂರಿನ ಹೆಮ್ಮೆಯ ಪ್ರತೀಕವಾದ ಮೈಸೂರು ಅರಮನೆ ಸಾವಿರಾರು ದೀಪಗಳ ಅಲಂಕಾರದಿಂದ ಹೊಳೆಯುವ ದೃಶ್ಯ ವಿಶ್ವಪ್ರಸಿದ್ಧವಾಗಿದೆ. ಈ ಲೈಟಿಂಗ್ ದೃಶ್ಯವು ಪ್ರವಾಸಿಗರಿಗೆ ಅತ್ಯಂತ ಮನಮೋಹಕ ಅನುಭವ ನೀಡುತ್ತದೆ. ಸಾಮಾನ್ಯವಾಗಿ ಭಾನುವಾರ ಮತ್ತು ಸರ್ಕಾರಿ ರಜಾದಿನಗಳಲ್ಲಿ ಸಂಜೆ ವೇಳೆ ಅರಮನೆ ಸಂಪೂರ್ಣವಾಗಿ ಬೆಳಗುತ್ತದೆ. ಲೈಟಿಂಗ್ ಸಮಯ ಸಾಮಾನ್ಯವಾಗಿ ಸಂಜೆ ಸುಮಾರು 7 ರಿಂದ 7:45ರವರೆಗೆ ಸಮಯ ಬದಲಾಗಬಹುದು. ದಸರಾ ಹಬ್ಬದ ಸಮಯದಲ್ಲಿ ಪ್ರತಿದಿನ ಲೈಟಿಂಗ್ ಮಾಡಲಾಗುತ್ತದೆ ಮತ್ತು ದೃಶ್ಯ ಇನ್ನಷ್ಟು ಭವ್ಯವಾಗಿರುತ್ತದೆ. ವಿಶೇಷತೆಗಳು: ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ವಿದ್ಯುತ್ ದೀಪಗಳು ಅರಮನೆಯ ಹೊರಭಾಗವನ್ನು ಅಲಂಕರಿಸುತ್ತವೆ. ಗುಂಬಜ್, ಕಮಾನುಗಳು ಮತ್ತು ಸಂಪೂರ್ಣ ಅರಮನೆಯ ಆಕಾರ ಸ್ಪಷ್ಟವಾಗಿ ಹೊಳೆಯುತ್ತದೆ. ರಾತ್ರಿ ಸಮಯದಲ್ಲಿ ಫೋಟೋಗ್ರಫಿಗೆ ಅತ್ಯುತ್ತಮ ವಾತಾವರಣ ಸಿಗುತ್ತದೆ.
ಮೈಸೂರು ಪ್ರವಾಸಕ್ಕೆ ಬಂದ ಪ್ರತಿಯೊಬ್ಬರೂ ತಪ್ಪದೇ ಭೇಟಿ ನೀಡಬೇಕಾದ ಈ ರಾಜಮನೆತನ ನಿಮ್ಮ ಮನಸ್ಸಿನಲ್ಲಿ ಮರೆಯಲಾಗದ ನೆನಪಾಗಿ ಉಳಿಯುತ್ತದೆ. ಧನ್ಯವಾದಗಳು. ಮತ್ತೊಂದು ಸುಂದರ ಪ್ರವಾಸದೊಂದಿಗೆ ಮತ್ತೆ ಭೇಟಿಯಾಗೋಣ.